ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಆದೇಶ ಬಂದ ಬೆನ್ನಿಗೆ ರಾಜಕೀಯವಾಗಿ ಇದನ್ನ ಎದುರಿಸೋದು ಹೇಗೆ ಅನ್ನೋದರ ಬಗ್ಗೆ ಸಿಎಂ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ದಿಢೀರಂತ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆಯಲಾಗಿದೆ. ಶಾಸಕರ ಬೆಂಬಲವನ್ನು ಗಟ್ಟಿಗೊಳಿಸೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಸಿಎಲ್ಪಿ ಮೀಟಿಂಗ್ ನಡೆಯೋದಕ್ಕಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ನಿಗದಿಯಾಗಿದೆ. ವಿಪಕ್ಷಗಳ ವಿರುದ್ಧ ಹೋರಾಟದ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ತಮ್ಮ ಬೆನ್ನಿಗೆ ನಿಲ್ಲಿ ಅಂತ ಶಾಸಕರಿಗೆ ಸಿಎಂ ಮನವಿ ಮಾಡುವಂತ ಸಾಧ್ಯತೆ ಇದೆ. ಕಾನೂನು ಮತ್ತು ರಾಜಕೀಯ ಹೋರಾಟದ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ಸದ್ಯ ನಿಗದಿಯಾಗಿದೆ ನಾಳೆಗೆ. ನಾಳೆ ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಕುತೂಹಲವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ಶಾಸಕರು ಮತ್ತು ನಾಯಕರ ಬೆಂಬಲ ಸಿಎಂ ಪರವಾಗಿತ್ತು, ಸಿದ್ದರಾಮಯ್ಯ ಪರವಾಗಿತ್ತು. ಈಗ ಕೋರ್ಟ್ ಆದೇಶ ಬಂದ ನಂತರವೂ ಕೂಡ ಶಾಸಕರ ನಿಷ್ಠೆ ಮತ್ತು ನಿಯತ್ತು ಸಿದ್ದರಾಮಯ್ಯ ಪರವಾಗಿಯೇ ಇರುತ್ತಾ ಅನ್ನೋದು ಪ್ರಶ್ನೆ. ಸೊ ಯಾಕೆ ಅಂತಂದ್ರೆ ಈ ಅವಧಿ ಇತ್ತಲ್ಲ, ಇದರಲ್ಲಿ ಬಹಳ ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಹುಟ್ಕೊಂಡಿದ್ರು. ನಾನು ಮುಖ್ಯಮಂತ್ರಿ ಅಂತ ಬಹಳ ಜನ ಹೇಳಿಕೊಂಡ್ರು ಬಹಿರಂಗವಾಗಿಯೂ ಕೂಡ. ಸದ್ಯ ಶಾಸಕರ ನಿಯತ್ತು ಮತ್ತು ನಿಷ್ಠೆ ಯಾವ ಕಡೆಗೆ ಅನ್ನೋದು ನಾಳೆ ಡಿಸೈಡ್ ಆಗತ್ತೆ. ಹೈಕೋರ್ಟ್ ಆದೇಶದ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಹೈಕಮಾಂಡ್ ಹುಕುಂ ಮಾಡಿದೆ ಅನ್ನುವಂಥ ಡೀಟೇಲ್. ಸಿದ್ದು ಜೊತೆ ನಿರಂತರ ಸಂಪರ್ಕದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿದ್ದಾರೆ. ಕೆಲವೇ ಕ್ಷಣದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗಮಿಸೋದಕ್ಕಿದ್ದಾರೆ. ನಾಳಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಕೂಡ ಭಾಗಿಯಾಗೋದಕ್ಕಿದ್ದಾರೆ. ಸೊ ನಾಳೆ ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆ ನಿರ್ಣಾಯಕ. ಅಲ್ಲಿ ಯಾರು ಯಾವ ಕಾಯಿನ್ ಮೂವ್ ಮಾಡ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಸುರ್ಜೇವಾಲಾ ಅವರ ಉಪಸ್ಥಿತಿ ಇರುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಶಾಸಕರ ಅಭಿಪ್ರಾಯ ಏನು ಅನ್ನೋದು ಹೈಕಮಾಂಡ್ಗೆ ನಾಳೆ ಗೊತ್ತಾಗತ್ತೆ. ಶಾಸಕರು 136 ಮಂದಿ ಶಾಸಕರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದೀವಿ, ಒಕ್ಕರಲ ಅಭಿಪ್ರಾಯವನ್ನೇನಾದರೂ ದಾಖಲಿಸಿದ್ರೆ ಆಗ ಹೈಕಮಾಂಡ್ ಯಾವ ದೂಸರ ಯೋಚನೆಯನ್ನ ಮಾಡುವಂತ ಸಾಧ್ಯತೆಗಳಿಲ್ಲ. ಒಂದು ವೇಳೆ ವ್ಯತಿರಿಕ್ತವಾದಂಥ ಅಭಿಪ್ರಾಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಂದ್ರೆ ಆಗ ರಾಜ್ಯದ ರಾಜಕಾರಣದ ಲೆಕ್ಕಾಚಾರಗಳು ಬದಲಾಗುವಂತ ಸಾಧ್ಯತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್, ನಾಳೆ ನಿರ್ಣಾಯಕ ಹಂಗಿದ್ರೆ ಶಾಸಕಾಂಗ ಪಕ್ಷದ ಸಭೆ. ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದೀಗ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಈ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರ ನಡೆಸಿದೆ ಅನ್ನುವಂಥ ಅಂಶವನ್ನ ಪ್ರಮುಖವಾಗಿ ಎಐಸಿಸಿ ನಾಯಕರು ಮುಂದಿಟ್ಟಿದ್ರು. ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಒಂದು ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಅದ್ರ ಜೊತೆಗೆ ಎಐಸಿಸಿ ನಾಯಕರು ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ಬರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಬಹಿರಂಗವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಲುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೀಗ ಎಐಸಿಸಿ ನಾಯಕರು ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಅಭಿಪ್ರಾಯವನ್ನು ಆಲಿಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಒಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಡೆಸುವಂತಹ ಏನು ರಾಜಕೀಯ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಮತ್ತೆ ಕಾನೂನಾತ್ಮಕ ಹೋರಾಟಗಳು ನಡೆಸುವಂತ ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ, ಶಾಸಕರ ಮುಂದೆ ಇಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಶಾಸಕರ ಅಭಿಪ್ರಾಯವನ್ನು ಆಲಿಸುವುದರ ಜೊತೆಗೆ ಮುಂದಿನ ಹೋರಾಟ ಹೇಗಿರುತ್ತೆ, ಯಾವ ರೀತಿ ಏನು ಮಾಡಬೇಕಾಗುತ್ತೆ, ಮತ್ತೆ ರಾಜಕೀಯವಾಗಿ ಯಾವ ರೀತಿ ಬಿಜೆಪಿ ಜೆಡಿಎಸ್ ನ ಷಡ್ಯಂತ್ರನ ಪ್ರಸ್ತಾಪ ಮಾಡಬೇಕು, ಜನರ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವ ರೀತಿ ಅದನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಆಗಬೇಕು, ಈ ಎಲ್ಲ ಬೆಳವಣಿಗೆ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಮುಂದೆ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ರಾಜಕೀಯ ವಿದ್ಯಮಾನಗಳು ಯಾವ ರೀತಿ ಆಗ್ತಿದೆ, ಕೋರ್ಟ್ ತೀರ್ಪು ನಂತರ ಯಾವ ರೀತಿ ಬೆಳವಣಿಗೆಗಳಾಗ್ತಿದೆ, ಬಿಜೆಪಿ ಜೆಡಿಎಸ್ ನಡೆಗಳು ಏನಿದೆ ಈ ವಿಚಾರದಲ್ಲಿ, ಹೀಗೆ ಹಲವು ರೀತಿಯಲ್ಲಿ ಮುಂದೆ ನಾವು ಯಾವ ರೀತಿಯನ್ನ ಹೆಜ್ಜೆ ನೀಡಬೇಕಾಗುತ್ತೆ, ಈ ಎಲ್ಲ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಸಿಎಂ ಜೊತೆ ನಿರಂತರ ಸಂಪರ್ಕವನ್ನು ಸಾಧಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಕೆಲವು ಹೊತ್ತಿನ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಶಾಸಕನ ವಿಶ್ವಾಸ ಗಟ್ಟಿಗೊಳಿಸುವ ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ರಕ್ಷತ್, ಹರೀಶ್, ಕಬ್ಬಿಣ ಕಾದಾಗ್ಲೇ ಬಡಿಬೇಕು ಅಂತ ಒಂದು ಮಾತಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇನ್ಚಾರ್ಜ್ ಸಮ್ಮುಖದಲ್ಲಿ ನಡೆಯುತ್ತೆ. ಯಾರಾದರೂ ಕಾಯಿನ್ ಮೂವ್ ಮಾಡುವಂತ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ಅಲ್ಲಿ ಅಂತ ಸಾಧ್ಯತೆಗಳ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ?
ರಕ್ಷತ್, ಸದ್ಯದ ಬೆಳವಣಿಗೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿರಬೇಕು ಅನ್ನುವಂಥ ಸಂದೇಶವನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ರವಾನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಆಲಿಸುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಪಸ್ವರಕ್ಕೆ ಅವಕಾಶ ಇಲ್ಲದೆ ಇರುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ನಡೆದಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಈಗ ಎಲ್ಲರೂ ಕೂಡ ಶಕ್ತಿಯನ್ನು ತುಂಬಬೇಕು, ಎಲ್ಲರೂ ನಿಂತಿದ್ದೀವಿ. ಈಗ ಕೆಲ ಕ್ಷಣಗಳ ಹಿಂದಷ್ಟೇ ಕೂಡ, ಕೆಲವು ಹೊತ್ತಿನ ಹಿಂದಷ್ಟೇ DCM DK ಶಿವಕುಮಾರ್ ಆಗಿರ್ಬೋದು, ಮತ್ತೆ ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಹಲವರು ಕೂಡ ನಾವೆಲ್ಲರೂ CM ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ, ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ, ಹೈಕಮಾಂಡ್ ಕೂಡ ಈ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದೆ ಅನ್ನುವಂಥ ಮಾತನಾಡಿದರೆ. ಹಾಗಾಗಿ ಸದ್ಯದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಎಲ್ಲರೂ ಇದ್ದೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂಥ ಲೆಕ್ಕಾಚಾರದ ಭಾಗವಾಗಿ ಒಟ್ಟಾಗಿರ್ತಾರೆ ಅಂತ ಕೂಡ ಈಗ ಕೇಳಿಬರ್ತಿದೆ. ಹಾಗಾಗಿ ಎಲ್ಲಾ ಶಾಸಕರು ಕೂಡ ಸದ್ಯದ ಸಂದರ್ಭದಲ್ಲಿ ಒಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇವತ್ತು ಏಕಸದಸ್ಯ ಪೀಠ ಕೊಟ್ಟಿರುವಂತಹ ಆದೇಶದ ಪ್ರತಿ ಕೈ ಸೇರಿದೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆದೇಶದ ಪ್ರತಿ ಲಭ್ಯ ಆಗಿದೆ. 197 ಪುಟಗಳಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನ. PC ಕಾಯ್ದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಸೆಕ್ಷನ್ 17A ಅಡಿಯಲ್ಲಿ ಅನುಮೋದನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ಆರ್ಟಿಕಲ್ 163 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಾಜ್ಯಪಾಲರು ಸಂಪುಟ ಕೊಟ್ಟಿರುವಂತಹ ತೀರ್ಮಾನದ ಅನ್ವಯ ನಡೆಯಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು. ಅದನ್ನ ಕ್ಲಿಯರ್ ಆಗಿ ಆದೇಶದ ಪ್ರತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎಕ್ಸೆಪ್ಷನಲ್ ಕೇಸ್ನಲ್ಲಿ ರಾಜ್ಯಪಾಲರು ಸಂಪುಟದ ಆದೇಶವನ್ನ ಪಾಲಿಸಬೇಕಾಗಿಲ್ಲ, ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಬಹುದು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಸಮ್ಮರಿಯಲ್ಲಿ 163ಯನ್ನ ಅಭಿಷೇಕ್ ಮನು ಸಿಂಘ್ವಿ ಅಸ್ತ್ರವಾಗಿ ಬಳಸಿದ್ರು. ಇಡೀ ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಅಸ್ತ್ರವಾಗಿ ಬಳಸಿದ್ರು ಅಂತಂದ್ರೆ, ಆರ್ಟಿಕಲ್ 163 ಹೇಳುತ್ತೆ ಅಡ್ವೈಸ್ ಯಾರು ಮಾಡಬೇಕು ರಾಜ್ಯಪಾಲರ ಕಾರ್ಯವೈಖರಿಗೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್, ಅವರ ಅಡ್ವೈಸ್ ನ ಮೇಲೆ ರಾಜ್ಯಪಾಲರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಇದು ನಿಯಮ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ರು. ಅದನ್ನ ಕ್ಲಿಯರ್ ಆಗಿ ಇಲ್ಲಿ ಜಸ್ಟಿಸ್ ಕ್ಲಿಯರ್ ಆಗಿ ಹೇಳ್ತಾರೆ, ನೋ, ಹಂಗಿಲ್ಲ, ಎಕ್ಸೆಪ್ಷನಲ್ ಕೇಸಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಬಹುದು ಅಂತ ಹೇಳೋ ಮುಖಾಂತರ ರಾಜ್ಯಪಾಲರ ಕಾರ್ಯವೈಖರಿ ಸರಿ ಇದೆ ಈ ಕೇಸಲ್ಲಿ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ.